ನಿಮ್ಮ ವಾಹಿನಿ. ಎಲ್ಲವೂ ದಿನದಲ್ಲಿ ಎಷ್ಟೊಂದು ಆಗಿದೆ ಅಂತ ಹೇಳಿದೆ. ಸೊ 50 ವರ್ಷದಲ್ಲಿ ಆಗಿರೋ ಈ AD ಆಫೀಸು ಅಗ್ರಿಕಲ್ಚರ್ ಆಫೀಸು ಆಗ್ತಾ ಇದೆ. ತಾಲೂಕು ಪಂಚಾಯತಿ ಬಿಲ್ಡಿಂಗು ಹೊಸದಾಗಿ ಕಟ್ತಾ ಇದ್ದೀವಿ. ಕಳೆದ 5 ವರ್ಷ 2008ರಿಂದ 13, 2018ರಿಂದ 23 10 ವರ್ಷ ಏನಾಗಿದ್ದಪ್ಪ ಅಂದರೆ ಏನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ ಹೇಳಿದ್ರು. 2018ರಿಂದ 23ವರೆಗೂ ಸೋತಿದ್ದೀವಿ. 10 ವರ್ಷ ವಿದ್ಯುತ್ ಇಲಾಖೆಯಲ್ಲಿ ಒಂದೇ ಒಂದು ಸ್ಟೇಷನ್ ಆಗಿಲ್ಲ. ಒಂದು ಸ್ಟೇಷನ್ ನಾನು ಭೋಗಾದಿನಲ್ಲಿ ಅಪ್ರೂವ್ ಆಗಿದ್ದು ನಾನು 2008ರಲ್ಲಿ ಸೋತ ಮೇಲೆ 13 ಬರೋವರೆಗೂ ಸ್ಯಾಂಕ್ಷನ್ ಆಗಿರೋದನ್ನ ಪ್ರಾರಂಭ ಮಾಡೋಕ್ಕಾಗಿಲ್ಲ. ಸ್ಯಾಂಕ್ಷನ್ ಆಗಿರೋದನ್ನ ಈ ಸಲ 2018ರಿಂದ 23ವರೆಗೂ ಒಂದೇ ಒಂದು ಸೆಕ್ಷನ್ ಆಫೀಸು ಅಥವಾ ಹೆಚ್ಚುವರಿಯಾಗಿ ಅಥವಾ ಒಂದು ಸ್ಟೇಷನ್ನು ಸಬ್ಸ್ಟೇಷನ್ ಆಗಿಲ್ಲ. ಈಗ 7 ಸಬ್ಸ್ಟೇಷನ್ ಮಾಡಲಿಕ್ಕೆ ಪ್ರಪೋಸ್ ಮಾಡಿದ್ವಿ. ಇನ್ನೊಂದು 2-3 ತಿಂಗಳಲ್ಲಿ ಮಂಜೂರಾತಿ ಮಾಡಿ ಶಂಕುಸ್ಥಾಪನೆಯನ್ನು ಮಾಡ್ತೀವಿ. 7 ಒಂದಲ್ಲ. ಯಾರು ಪುಣ್ಯಾತ್ಮರು ಜನತಾ ದಳದವರು ಊರುದ್ದಕ್ಕೂ ಮಾತಾಡ್ತಾರಲ್ಲ, ಈಗ ಬೇರೆ ಕೇಂದ್ರ ಸಚಿವರಾದ್ಮೇಲೆ ಭಾಳ ಶಕ್ತಿ ಹೊಂದಿದೆ ಅಂತ ಒಂದೂ ಇಲ್ಲಿವರೆಗೆ ಮಾಡಿರಲಿಲ್ಲ. ಸೊ ಇವತ್ತು 7ನ್ನ ನಾವು ಶಂಕುಸ್ಥಾಪನೆ ಈ ಥರದ್ದು ಯಾವುದಾರ ಕೇಬಲ್ ಕಾರ್ಯಕ್ರಮ ಮಾಡಿದರೆ ಗ್ರಾಮೀಣ ಪ್ರದೇಶಕ್ಕೆ ತೋರಿಸ್ಲಿ, ಅದನ್ನು ಮಾಡಿರಲಿಲ್ಲ. ಸೊ ಇವತ್ತು ಇದು ಅಷ್ಟಕ್ಕಲ್ಲದೆ ಇವತ್ತು ಸ್ಟೇಡಿಯಂನಲ್ಲಿ 1 ಕೋಟಿ ಕೆಲಸ ಆಗ್ತಾ ಇದೆಯಲ್ಲ, ಇನ್ನೂ 50 ಲಕ್ಷ ಬೇಕು ಅಂದಿದ್ರೆ ಕೊಡ್ತೀನಿ. ಆ ಸೀಟ್ ಹೋಗಿರೋ ಸೀಟ್ ಇನ್ನೂ ಹಾಕ್ಸೋಕ್ಕಾಗಲಿಲ್ಲ ಅವ್ರ ಕೈಲಿ. ಕೊನೆ ಪಕ್ಷ MLA ಗ್ರ್ಯಾಂಟಲ್ಲಿ 5 ಲಕ್ಷ ಕೊಟ್ಟಿದ್ರು, ಸೀಟನ್ನಾರು ರಿಪೇರಿ ಮಾಡೋದು, ಅದನ್ನೂ ಮಾಡಿಸಿರಲಿಲ್ಲ. 18 ಆದಮೇಲೆ 18ರಿಂದ 23ವರೆಗೂ TC ಸುಟ್ಟರೆ ಎಷ್ಟು ದಿವಸಕ್ಕೆ ಆಗ್ತಿರಪ್ಪ? 1 ತಿಂಗಳ? 24 hours ಆಗುತ್ತೆ. ನಾನು ಸೋತಿದಾಗ ಎಷ್ಟು ದಿವಸಕ್ಕೆ ಆಗ್ತಿತ್ತು? 2 ತಿಂಗಳು 3 ತಿಂಗಳು 1 ತಿಂಗಳು ಮಿನಿಮಮ್. ಈಗ ಬಫರ್ ಸ್ಟಾಕ್ ಇದೆ. 20,000 30,000 ವ್ಯಾಪಾರ ನಡೀತಿತ್ತು. ನಾನು ಅವತ್ತು ಚುನಾವಣೆಯಲ್ಲಿ ಹೇಳಿದ್ದೆ, ಹಿಂದೂ 13ರಿಂದ 18 ಒಂದು ದಿವಸದೊಳಗೆ TC ಕೊಡಿಸ್ತಿದ್ದೆ. ಈಗಲೂ ಮಹಾನ್ ಯಜಮಾನರುಗಳವರಲ್ಲ, ನಾವೇನೋ ಆಕಾಶ ಭೂಮಿ ಎಲ್ಲ ಒಂದು ಮಾಡ್ತೀನಿ ಅನ್ನೋ ಭಾಳ ಜನ ಜನತಾ ದಳದ ಈ ಜಿಲ್ಲೆಯಲ್ಲಿ ಲೀಡ್ರುಗಳು. ನಾವೆಲ್ಲ 8 ಜನ ಸೋತಾಗ ವಿದ್ಯುತ್ ಇಲಾಖೆಯಲ್ಲಿ TC ಬರ್ನ ಆದರೆ ಎಷ್ಟು ದಿವಸಕ್ಕೆ ಆಗ್ತಿದ್ರು ಅಂತ ನಿಮಗೆ ಮಾಹಿತಿ ಇರುತ್ತೆ, ಅದು ತಗೊಳ್ಳಿ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ. ಇವಾಗ ನಾವು ಬಫರ್ ಸ್ಟಾಕ್ ಮಾಡ್ಕೊಂಡು 24 ಗಂಟೆ ಒಳಗಡೆ TC ಕೊಡೋದು ಮಾಡ್ತೀವಿ. ಆದರೂ ಒಂದು ಪ್ರಾಬ್ಲಮ್ ಇದೆ. ಏನು 63 ಇರೋದನ್ನ 100 ಮಾಡಿ ಅಂತಾರೆ, 20 ಇರೋದನ್ನ 63 ಮಾಡಿ ಅಂತಾರೆ. ಅಲ್ಲಿ ಅನಾಥರೈಸು 50 ಇದ್ದರೆ ಆಥರೈಸು 10 ಇರ್ತದೆ. ಅವ್ರಿಗೆ ಲೆಕ್ಕ ಬರೋದು 10ಕ್ಕೆ 63 ಕೊಡಬೇಕಾಗತ್ತೆ. ಸೊ ಇವ್ರು 40 ಉಳಿಸ್ತಿರ್ತಾರೆ. 40ಕ್ಕೆ 100 ಮಾಡಬೇಕು ಅಂತ ಅಂದರೆ ಅನಾಥರೈಸ್ ಇಲ್ಲೇ ಇದ್ದರೂ ಮಾತ್ರ ಮಾಡ್ಬೋದು. ಅದೊಂದು ಪ್ರಾಬ್ಲಮ್ಮು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಇನ್ನು ಯಾವುದೇ ಪ್ರಾಬ್ಲಮ್ಮು ವಿದ್ಯುತ್ ಇಲಾಖೆಯಲ್ಲಿ ಇಲ್ಲ. ನಾವು ಈ ಸಲ ಬೇಸಿಗೆನಲ್ಲೂ ಸಹ ತುಣಿದಾರದವರು ನೆಲ ಡೊಂಕು ಅಂತಾರಲ್ಲ, ಹಂಗೆ ಮಾತನಾಡ್ತಾರಲ್ಲ, ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಇಲ್ಲ ಅಂತ. ಅವ್ರಿಗೆ ಗ್ಯಾರಂಟಿ ಸಮಾಧಾನ ಇಲ್ಲ ಅಂತ. ಗ್ಯಾರಂಟಿ ಪಾಡಿಗೆ ಗ್ಯಾರಂಟಿ ಜನರಿಗೆ ಕೊಡ್ತೀವಿ, ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿ ಮಾಡ್ತೀವಿ. ಮೈಲಾರಪಟ್ಟಣ ರಸ್ತೆ ಆಯ್ತು ಮಾಡೋಣ. ಮೈಲಾರಪಟ್ಟಣ ರಸ್ತೆ ಇರಲಿಲ್ಲ, ಕೆಳಗೆರೆ ರಸ್ತೆ ಇರಲಿಲ್ಲ, ದೇವಲಾಪುರ ರಸ್ತೆ ಇರಲಿಲ್ಲ, ಬಿಡ್ಡೇನಹಳ್ಳಿ ರಸ್ತೆ ಇರಲಿಲ್ಲ, ಅಂಥವನ್ನೂ ಮಾಡ್ತಾಯಿದ್ವಿ. ಸೊ ಮೈಲಾರಪಟ್ಟಣ ಇದು ಬೆಟ್ಟದಮಳೆ ರಸ್ತೆನೂ ಮಾಡ್ತಾಯಿದ್ವಿ. ನಮಗೆ ತುಂಬ ಅನೇಕ ರಸ್ತೆಗಳನ್ನ ಮಾಡ್ತಾಯಿದ್ವಿ. ಮತ್ತು ರೈತರ ಪಂಪ್ಸೆಟ್ಗೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.